ಮಂಗಳೂರಿನ ನೆಹರು ಮೈದಾನದಲ್ಲಿ ಒಂದೆಡೆ ಗಣರಾಜ್ಯೋತ್ಸವದ ಸಂಭ್ರಮವಾದರೆ ಮತ್ತೊಂದೆಡೆ ಹಳೆಯ ಕಾರು ಬೈಕುಗಳ ಪ್ರದರ್ಶನ ನಡೀತಿದೆ. ವಾಹನ ಹಳೆಯದಾದರೂ ಸುಸ್ಥಿತಿಯಲ್ಲಿವೆ. ಕಾರು ಸ್ಕೂಟರ್ ಕಂಡು ಜನ ಖುಷಿಪಟ್ಟರೆ ಸಚಿವ ದಿನೇಶ್ ಗುಂಡೂರಾವ್ ಕಾರ್ನಲ್ಲಿ ಒಂದು ರೌಂಡ್ ಹೊಡೆದು ಸಂಭ್ರಮಿಸಿದ್ರು. ಮಂಗಳೂರು ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ವಿಂಟೇಜ್ ಕಾರುಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಮಂಗಳೂರಿನ ನೆಹರು ಮೈದಾನದಲ್ಲಿ ಹಮ್ಮಿಕೊಂಡ ಪ್ರದರ್ಶನವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಉದ್ಘಾಟಿಸಿದರು. 22ನೇ ವರ್ಷದ ವಿಂಟೇಜ್ ಕಾರುಗಳ ಪ್ರದರ್ಶನದಲ್ಲಿ ದೇಶದ ಸ್ವಾತಂತ್ರ್ಯ ಸಿಗುವುದಕ್ಕೂ ಹಳೆಯದಾದ ಕಾರುಗಳಿದ್ವು. ಇಂಗ್ಲೆಂಡ್, ಅಮೆರಿಕ ಮೂಲದ 1925ರ ಮಾಡೆಲಿನ್ ರೂಲ್ಸ್ ರಾಯ್ಸ್ ಅಂಬಾಸೆಡರ್ ಫಿಯೆಟ್ ಕಾರುಗಳನ್ನು ಸಚಿವರು ನೋಡಿ ಅದರ ಮಾಲೀಕರ ಪರಿಚಯ ಮಾಡಿಕೊಂಡರು. 22ನೇ ಒಂದು ಈ ಕಾರ್ಯಕ್ರಮ ಬಹಳ ಸಂತೋಷ. ಯಾಕಂದರೆ ಇಷ್ಟೊಂದು ನಮ್ಮ ಮಂಗಳೂರು, ಉಡುಪಿ ಭಾಗದಲ್ಲಿ ಈ ರೀತಿಯಾದಂಥ ಹಳೆಯ ಗಾಡಿಗಳನ್ನು ಬಹಳ ಅದನ್ನು ಅಚ್ಚುಕಟ್ಟಾಗಿ ಅದನ್ನು ಹಿಡ್ಕೊಂಡು, ಯಾಕಂದರೆ ಇವೆಲ್ಲ ಭಾಳ ನೋಡ್ಕೊಳ್ಬೇಕಾಗಿರುವಂಥ ವಸ್ತುಗಳು ಅಷ್ಟು ಸುಲಭವಾಗಿ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಆದರೂ ಭಾಳಷ್ಟು ಜನರಿಗೆ ಇದರ ಬಗ್ಗೆ ಆಸಕ್ತಿ ಇದೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ದಶಕಗಳಿಂದ ಈ ರೀತಿಯಾದಂಥ ಗಾಡಿಗಳನ್ನು ಹಿಂದೆಲ್ಲ ಖರೀದಿ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಸಂತೋಷ. ಇಟಲಿಯಲ್ಲಿ ತಯಾರಾದ ಹಳೆಯ ಕಾಲದ ಲ್ಯಾಂಬಿ ಸ್ಕೂಟರ್, ಬುಲೆಟ್ ಬೈಕ್ಗಳು ಕೂಡ ಇದ್ವು. ಹಳೆಯ ಕಾಲದ ಕಾರುಗಳನ್ನು ಜನರು ಕುತೂಹಲದಿಂದ ನೋಡ್ತಾ ಇದ್ರು. 100 ವರ್ಷ ಹಳೆಯದಾದರೂ ಬಣ್ಣ ಮುಸುಕಾಗದೆ, ತುಕ್ಕು ಹಿಡಿಯದೆ ಅದರ ಮಾಲೀಕರು ಕಾಯ್ದುಕೊಂಡಿದ್ರು. ಹಳೆಯ ವಾಹನಗಳ ನಿರ್ವಹಣೆಗೆ ಸಚಿವ ದಿನೇಶ್ ಗುಂಡೂರಾವ್ ಮೆಚ್ಚುಗೆ ವ್ಯಕ್ತಪಡಿಸಿದರು.